ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಜನತಾದಳದಿಂದ ಬೆಳೆದ್ರು ಜನತಾದಳ ಎಲ್ಲಿದೆ ಎನ್ನುವ ಶಾಸಕ ನಂಜೇಗೌಡರಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಜನತೆ ತಕ್ಕ ಪಾಠ ಕಲಿಸಲಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ. ಸರ್ಕಾರಿ ಸ್ಮಶಾನ ರಾತ್ರೋರಾತ್ರಿ ಒತ್ತುವರಿ, ಅನಧಿಕೃತ ಕಾಂಪೌಂಡ್ ನಿರ್ಮಾಣ ಮಾಡಿ ಬಲಾಢ್ಯರಿಂದ ಭೂ ಕಬಳಿಕೆ. ಕಾಂಪೌಂಡ್ ನಿರ್ಮಾಣಕ್ಕೆ ಗ್ರಾಮಸ್ಥರಿಂದ ವಿರೋಧ. ಶಿಡ್ಲಘಟ್ಟದಲ್ಲಿ ನಾಳೆ ಜನರೊಂದಿಗೆ ಜನತಾದಳ ಸಮಾವೇಶ. ಸಾವಿರಾರು ಕಾರ್ಯಕರ್ತರೊಂದಿಗೆ ಬೃಹತ್ ಮಟ್ಟದಲ್ಲಿ ಯುವ ನಾಯಕನ ಮೆರವಣಿಗೆ ಮಾಡಲು ಸಕಲ ಸಿದ್ಧತೆ. ವಾರ್ತೆಗಳ ವಿವರ. ಸ್ಥಳೀಯ ವಿಧಾನಸಭಾ ಕ್ಷೇತ್ರದ ಶಾಸಕ ಕೆವೈ ನಂಜೇಗೌಡ ಅವರು ಜನತಾದಳದಿಂದ ಬೆಳೆದ್ರು, ಈಗ ಜನತಾದಳ ಎಲ್ಲಿದೆ ಎಂದು ಕೇಳುತ್ತಾರೆ. 2028ರ ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲಿನ ಜನತೆ ತಕ್ಕ ಪಾಠ ಕಲಿಸಿ ಮನೆಗೆ ಕಳುಹಿಸಲಿದ್ದಾರೆ ಎಂದು ಜಾತ್ಯತೀತ ಜನತಾದಳ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದರು. ಮಾಲೂರು ಪಟ್ಟಣದ ಆರ್ಜಿ ಕಲ್ಯಾಣ ಮಂಟಪದಲ್ಲಿ ಜನರೊಂದಿಗೆ ಜನತಾದಳ ಹಾಗೂ ಜೆಡಿಎಸ್ ಪಕ್ಷದ ಸದಸ್ಯತ್ವ ಅಭಿಯಾನಕ್ಕೆ ಜಾತ್ಯತೀತ ಜನತಾದಳ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಚಾಲನೆ ನೀಡಿ ಮಾತನಾಡಿ, ಇಲ್ಲಿನ ಶಾಸಕ ಕೆವೈ ನಂಜೇಗೌಡರು ಜೆಡಿಎಸ್ ಪಕ್ಷದಿಂದ ಬೆಳೆದು ರಾಜಕೀಯವಾಗಿ ಹಲವು ಅವಕಾಶಗಳನ್ನು ಪಡೆದುಕೊಂಡಿದ್ದಾರೆ. ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಾಲೂಕಿನಲ್ಲಿ ಜೆಡಿಎಸ್ ಪಕ್ಷ ಎಲ್ಲಿದೆ ಎಂದು ಹೇಳುತ್ತಾರೆ. ನಮ್ಮ ಪಕ್ಷದಿಂದ ಬೆಳೆದು ತಿಂದು ಉಂಡು ನಮ್ಮ ಪಕ್ಷದ ಬಗ್ಗೆ ಮಾತನಾಡುತ್ತೀರಾ? ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 250 ಓಟುಗಳಿಂದ ಗೆದ್ದಿರುವ ನಿಮಗೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಆಯ್ಕೆ ಆದರೆ ನಾನು ಮಾಲೂರಿನತ್ತ ತಲೆ ಹಾಕುವುದಿಲ್ಲ. ರಾಜ್ಯದಲ್ಲಿ ಇಂತಹ ಶಾಸಕರು ಹೆಚ್ಚಾಗಿರುವುದಕ್ಕೆ ಜನ ಕಷ್ಟ ಅನುಭವಿಸುವಂತಾಗಿದೆ. ಭೂ ಹಗರಣ, ಡೈರಿ ನೇಮಕಾತಿಯಲ್ಲಿ ಅವ್ಯವಹಾರ ಸೇರಿದಂತೆ ಹೈಕೋರ್ಟ್ನಲ್ಲಿ ನಿಮ್ಮ ವಿರುದ್ಧ ಪ್ರಕರಣಗಳಿವೆ. ಇಲ್ಲಿನ ತಾಲೂಕು ಆಡಳಿತ ಭ್ರಷ್ಟಾಚಾರದಿಂದ ಕೂಡಿದೆ. ಭ್ರಷ್ಟ ಶಾಸಕರನ್ನ ಮಾಜಿ ಶಾಸಕರನ್ನಾಗಿ ಮಾಡಿ ಮನೆಗೆ ಕಳುಹಿಸುವ ಕೆಲಸ ಮಾಡಬೇಕು ಎಂದರು. ಈಗ ನೋಡಿ, ಡೈರಿ ಅಧ್ಯಕ್ಷರಾಗಿ ಇವತ್ತು ಕೆಲವೊಂದಷ್ಟು ಡೈರಿನಲ್ಲಿ ಆಗಿರ್ತಕ್ಕಂಥ ಘಟನೆಗಳೇನಿದೆ, ಪೋಸ್ಟಿಂಗ್ಸ್ ವಿಚಾರವಾಗಿ, ಇವೆಲ್ಲದರ ವಿಚಾರವಾಗಿ ಇವತ್ತು ಇಡಿ ಕೂಡ ಒಂದು ಎಂಕ್ವೈರಿ ಮಾಡ್ತಾ ಇದೆ. ಕೋರ್ಟ್ನಲ್ಲಿ ಕೂಡ ಮತ್ತಷ್ಟು ಕೆಲವೊಂದಷ್ಟು ಅವ್ರದ್ದು ಹಗರಣಗಳು ಎಂಕ್ವೈರಿ ಆಗಬೇಕು ಅಂತಕ್ಕಂಥ ಹೈಕೋರ್ಟ್ನಲ್ಲಿ ಆದೇಶ ಕೂಡ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಹಾಗಾಗಿ ನಾನು ಹೇಳಿರ್ತಕ್ಕಂಥದ್ದು ಇಷ್ಟೇ, ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲೋ ಒಂದು ಕಡೆ ನಾನು ವೇದಿಕೆಯಲ್ಲಿ ಕೂತಂಥ ಸಂದರ್ಭದಲ್ಲಿ ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಇಲ್ಲವೇ ಇಲ್ಲ ಅಂತಕ್ಕಂಥದ್ದು ಲಘುವಾಗಿ ಮಾತನಾಡ್ತಾರೆ. ದಯವಿಟ್ಟು ಅಂಥವ್ರಿಗೆ ನೀವು ಉತ್ತರ ಕೊಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ತಾಲೂಕಿನಲ್ಲಿ ಯಾವ್ಯಾವ ರೀತಿ ಅವ್ಯವಹಾರಗಳಾಗ್ತಾ ಇದೆ, ಭ್ರಷ್ಟಾಚಾರಗಳಾಗ್ತಾ ಇದೆ, ಅದ್ರ ಬಗ್ಗೆ ಇವತ್ತು ಚರ್ಚೆ ಮಾಡಿದ್ದೇನೆ. ವೈಯಕ್ತಿಕವಾಗಿ ಏನೂ ಇಲ್ಲ. ಕಾರ್ಯಕ್ರಮದಲ್ಲಿ ಜೆಡಿಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ತಿಪ್ಪೇಸ್ವಾಮಿ, ಮಹಿಳಾ ಘಟಕದ ರಾಜ್ಯಾಧ್ಯಕ್ಷ ರಶ್ಮಿ ರಾಮೇಗೌಡ, ವಿಧಾನ ಪರಿಷತ್ ಸದಸ್ಯ ಇಂಚರ ಗೋವಿಂದರಾಜು, ಜೆಡಿಎಸ್ ರಾಜ್ಯ ಎಸ್ಸಿ ಘಟಕದ ಅಧ್ಯಕ್ಷ ಅನ್ನದಾನಿ, ರಾಜ್ಯ ಎಸ್ಟಿ ಘಟಕದ ಅಧ್ಯಕ್ಷ ಮಾಜಿ ಶಾಸಕರಾದ ರಾಜಾ ವೆಂಕಟಪ್ಪ ನಾಯಕ್, ಶಾಸಕ ಸುರೇಶ್ ಗೌಡ, ಕೋಮಲ್ ನಿರ್ದೇಶಕ ಹರೀಶ್ ಗೌಡ, ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷ ಗಾಯತ್ರಿ ಮುತ್ತಪ್ಪ ಇನ್ನಿತರರು ಹಾಜರಿದ್ದರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಸರ್ಕಾರಿ ಸ್ಮಶಾನದ ಭೂಮಿಯನ್ನ ಬಿಡದೆ ಕಬಳಿಸುವ ನಿಟ್ಟಿನಲ್ಲಿ ಬಲಾಢ್ಯರು ರಾತ್ರೋರಾತ್ರಿ ಅನಧಿಕೃತ ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ ಎಂದು ಜಾಲಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆನಂದ್ ಕುಮಾರ್ ಆರೋಪಿಸಿದರು. ದೇವನಹಳ್ಳಿ ತಾಲೂಕಿನ ಸಿಂಗ್ರಹಳ್ಳಿ ಗ್ರಾಮದ ಸರ್ವೆ ನಂಬರ್ 6ರಲ್ಲಿ ಸರ್ಕಾರಿ ಸ್ಮಶಾನದ ಭೂಮಿ ಒತ್ತುವರಿಯನ್ನು ಜಾಲಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆನಂದ್ ಕುಮಾರ್ ಮಾತನಾಡಿ, ಸಿಂಗ್ರಹಳ್ಳಿ ಗ್ರಾಮವು 12 ಕಿಲೋಮೀಟರ್ ಜಿಲ್ಲಾಡಳಿತ ವ್ಯಾಪ್ತಿಗೆ ಮತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ 15 ಕಿಲೋಮೀಟರ್ ಅಂತರದಲ್ಲಿದೆ. ಈ ಭಾಗದಲ್ಲಿ ಜಮೀನು ಬೆಲೆ ಗಗನಕ್ಕೇರಿದೆ. ಸರ್ವೆ ನಂಬರ್ 6ರಲ್ಲಿ ಸ್ಮಶಾನಕ್ಕೆಂದು 4 ಎಕರೆ ನಕ್ಷೆಯಾಗಿದೆ. ಅದರ ಪ್ರಕಾರ ಜಾಗವನ್ನು ಗುರುತಿಸಿಕೊಡಬೇಕೆಂದು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಲಾಗುತ್ತಿದೆ ಎಂದರು. ಇಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ 15 ಕಿಲೋಮೀಟ್ರು, 12 ಕಿಲೋಮೀಟ್ರು ನಮ್ಮ ಸಿಂಗ್ರಹಳ್ಳಿ ವ್ಯಾಪ್ತಿಗೆ ಬರುತ್ತೆ. 12 ಕಿಲೋಮೀಟ್ರು DC ವ್ಯಾಪ್ತಿಯಲ್ಲಿ ಇದ್ದೀರಿ ನಾವು. ಸರ್, ಇಲ್ಲಿ ಜಮೀನು ಬೆಲೆ ಕೋಟಿಗಳಿಗೆ ಹೋಗಿದೆ. ಸರ್ಕಾರ ಒತ್ತುವರಿ ಸರ್ಕಾರನೇ ಯಾವುದನ್ನ ಜಾಗ ಕೊಟ್ಟರೆ ನಾವು ದುಡ್ಡು ಕೊಡ್ತೀರಂದ್ರೂ ಜಮೀನು ಕೊಡೋರು ಇಲ್ಲ. ಹಾಗಾಗಿ ಇನ್ನು
ಇನ್ನು ಪೀಳಿಗೆಗಳು ಜಾಸ್ತಿ ಆಗ್ತಾ ಇರ್ತದೆ. ಈಗ ಸ್ಮಶಾನ ಜಾಗ ಹೂಳಕ್ಕೆ ನಮಗೆ ಜಾಗ ಇಲ್ಲ. ಹಾಗಾಗಿ ನಿನ್ನೆ ತಹಸೀಲ್ದಾರ್ಗೂ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೀರಿ. ಅವರು ಸ್ಥಳಕ್ಕೆ ಬಂದು ನಮ್ಗೆ ಏನು 4 ಎಕರೆ ಸ್ಕೆಚ್ ಆಗಿದೆಯೋ ಅದ್ರ ಪ್ರಕಾರ ನಮಗೆ ಗುರುತು ಕೊಡಬೇಕಂತೇಳಿ ಕಂದಾಯ ಇಲಾಖೆಯಲ್ಲಿ ತಮ್ಮ ಮನವಿ ಮಾಡ್ತಾ ಇದ್ದೀವಿ. ಸಿಂಗ್ರಹಳ್ಳಿ ಗ್ರಾಮದ ನಿವಾಸಿ ನರಸಿಂಹಯ್ಯ ಮಾತನಾಡಿ, ಅನಾದಿ ಕಾಲದಿಂದಲೂ ಮಾದಿಗರ ಸ್ಮಶಾನ ಇದಾಗಿದ್ದು ಸುಮಾರು 4 ಎಕರೆ ಸ್ಮಶಾನದ ಜಾಗವಿದೆ. ಇದನ್ನು ಒತ್ತುವರಿ ಮಾಡಲು ಭೂಗಳ್ಳರು ಮುಂದಾಗಿದ್ದಾರೆ. 10 ಗುಂಟೆಯಷ್ಟು ಸ್ಮಶಾನದ ಜಾಗವನ್ನು ಕಬಳಿಸಿ ರಾತ್ರೋರಾತ್ರಿ ತಡೆಗೋಡೆ ನಿರ್ಮಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಒತ್ತುವರಿಯಾಗಿರುವ ಸ್ಮಶಾನದ ಭೂಮಿಯನ್ನು ತೆರವುಗೊಳಿಸಿಕೊಡಬೇಕು ಎಂದು ಒತ್ತಾಯಿಸಿದ್ರು. ಗುರುವಾರ ಮಧ್ಯಾಹ್ನದ ಸಮಯದಲ್ಲಿ ಸ್ಮಶಾನದ ಜಾಗಕ್ಕೆ ಅನಧಿಕೃತವಾಗಿ ಕಾಂಪೌಂಡ್ ನಿರ್ಮಾಣ ಮಾಡುತ್ತಿರುವ ಬಗ್ಗೆ ಗ್ರಾಮಸ್ಥರು ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಸಂಬಂಧಿಸಿದ ಕಂದಾಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತರಲಾಯಿತು. ಅಧಿಕಾರಿಗಳು ಸಹ ಸ್ಥಳಕ್ಕೆ ಬಂದು ಪರಿಶೀಲಿಸಿದ್ದಾರೆ. ಪೋಡಿಯಾಗದೆಯೇ ಕಾಂಪೌಂಡ್ ನಿರ್ಮಾಣ ಮಾಡುತ್ತಿರುವುದನ್ನು ಅವರು ಸಹ ಹೇಳಿದ್ರು. ಆದರೆ ರಾತ್ರೋರಾತ್ರಿ ಅಕ್ರಮವಾಗಿ ಕಾಂಪೌಂಡ್ ನಿರ್ಮಾಣ ಮಾಡಿರುತ್ತಾರೆ ಎಂದು ಆರೋಪಿಸಿದ್ರು. ಇದೇ ಸಂದರ್ಭದಲ್ಲಿ ಸ್ಮಶಾನದ ಗೋರಿಗಳ ಸ್ಥಳದಲ್ಲಿಯೇ ಗ್ರಾಮಸ್ಥರು ಒತ್ತುವರಿ ತೆರವುಗೊಳಿಸುವಂತೆ ಆಗ್ರಹಿಸಿ ಪ್ರತಿಭಟಿಸಿದ್ರು. ಈ ವೇಳೆ ಪಿವಿಬಿಎಸ್ ರಾಜ್ಯ ಗೌರವಾಧ್ಯಕ್ಷ ಸಿಂಗ್ರಹಳ್ಳಿ ನರಸಿಂಹಯ್ಯ, ಊರಿನ ಗ್ರಾಮಸ್ಥರು, ಯುವಕರು, ಮಹಿಳೆಯರು ಇದ್ದರು. ಐದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏಕೈಕ ಜೆಡಿಎಸ್ ಶಾಸಕರಿರುವ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ನಾಳೆ ಜನರೊಂದಿಗೆ ಜನತಾದಳ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಮುಂಬರುವ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಚುನಾವಣೆಗಳ ಹಿನ್ನೆಲೆಯಲ್ಲಿ ನಡೆಯುತ್ತಿರುವ ಈ ಸಮಾವೇಶವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವ ಶಾಸಕ ರವಿಕುಮಾರ್ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನ ಸೇರಿಸಿ ಬೃಹತ್ ಮಟ್ಟದ ಮೆರವಣಿಗೆ ಮಾಡಲು ಸಕಲ ಸಿದ್ಧತೆ ಮಾಡಿಕೊಂಡಿರುವ ಮುಖಂಡರು ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿಯನ್ನ ಅದ್ದೂರಿಯಾಗಿ ಸ್ವಾಗತಿಸಿಕೊಳ್ಳುವ ತವಕದಲ್ಲಿ ಇದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ 5 ಶಾಸಕರ ಪೈಕಿ ಏಕೈಕ ಶಾಸಕ ಸ್ಥಾನ ಗೆದ್ದಿರುವ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ನಾಳೆ ಭಾನುವಾರ ಜನರೊಂದಿಗೆ ಜನತಾದಳ ಸಮಾವೇಶ ವಿಜೃಂಭಣೆಯಾಗಿ ನಡೆಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಮುಂದೆ ಬರುವ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಚುನಾವಣೆ ಗೆಲ್ಲುವ ದೃಷ್ಟಿಯಿಂದ ಈಗಾಗಲೇ ಪಕ್ಷ ಸಂಘಟನೆಗೆ ಮುಂದಾಗಿರುವ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಶಾಸಕ ರವಿಕುಮಾರ್ ನೇತೃತ್ವದಲ್ಲಿ ಬೃಹತ್ ಮಟ್ಟದ ಸಮಾವೇಶಕ್ಕೆ ಸಿದ್ಧತೆ ನಡೆಸಿದ್ದಾರೆ. ತಾಲೂಕಿನ ಗಡಿಭಾಗ ಲಕ್ಕಹಳ್ಳಿಯಿಂದಲೇ ನಿಖಿಲ್ ಕುಮಾರಸ್ವಾಮಿಯನ್ನ ಸ್ವಾಗತಿಸಲು ತಯಾರಿ ಮಾಡಿಕೊಳ್ಳಲಾಗಿದ್ದು, ಅಲ್ಲಿಂದ ಶಿಡ್ಲಘಟ್ಟ ನಗರದ ಬಸ್ ನಿಲ್ದಾಣದಿಂದ ಲಿಪುರಹಳ್ಳಿ ರಸ್ತೆ, ಚೀಮನಹಳ್ಳಿ ಬಳಿ ಖಾಸಗಿ ಮೈದಾನದಲ್ಲಿ ನಿರ್ಮಿಸಿರುವ ಬೃಹತ್ ವೇದಿಕೆಗೆ ಮೆರವಣಿಗೆಯಲ್ಲಿ ಸಾಗಲಿದ್ದಾರೆ. ಸುಮಾರು 15 ರಿಂದ 20 ಸಾವಿರ ಜನ ಸೇರುವ ನಿರೀಕ್ಷೆ ಇದ್ದು, ಈ ಸಮಾವೇಶಕ್ಕೆ ಕೋಲಾರ ಜಿಲ್ಲೆಯ ಅಧ್ಯಕ್ಷರು, ಶಾಸಕರುಗಳು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಧ್ಯಕ್ಷರು ಮತ್ತು ಮಾಜಿ ಶಾಸಕರುಗಳನ್ನು ಅತಿಥಿಗಳನ್ನಾಗಿ ಕರೆಯಲಾಗಿದ್ದು, ಜಿಲ್ಲೆಯಲ್ಲಿಯೇ ಅತ್ಯಂತ ದೊಡ್ಡ ಮಟ್ಟದ ಕಾರ್ಯಕ್ರಮವಾಗಿ ರೂಪಿಸುವ ಯೋಜನೆಯನ್ನ ಶಾಸಕ ರವಿಕುಮಾರ್ ಹಾಕಿಕೊಂಡಿದ್ದಾರೆ. ಬೃಹತ್ ಸಮಾವೇಶಕ್ಕೆ ಸಾವಿರಾರು ಜನ ಸೇರುವ ನಿರೀಕ್ಷೆ ಇರುವುದರಿಂದ ಪೊಲೀಸರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜಿಸಲಾಗಿದ್ದು, ನಾಳೆ ರೇಷ್ಮೆ ನಗರಿ ಶಿಡ್ಲಘಟ್ಟ ಛಾತ್ರೋಪಾಧಿಯಲ್ಲಿ ನಡೆಯುವ ಜನರೊಂದಿಗೆ ಜನತಾದಳ ಸಮಾವೇಶಕ್ಕೆ ಜನರು ಸಹಸ್ರೋಪಾಧಿಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಬೆಸ್ಟ್ ಪಿಯು ಕಾಲೇಜ್. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಟಿ ರಘುನಾಥ್ ರವರ ಸಾರಥ್ಯದಲ್ಲಿ ಕಳೆದ 10 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಉತ್ತಮ ಫಲಿತಾಂಶವನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಎಸ್ಎಸ್ಎಲ್ಸಿಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ದಾಖಲಾತಿ ನೀಡಲಾಗುವುದು. ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್. ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ನೀಟ್, ಸಿಇಟಿ ಹಾಗೂ ಜೆಇಇ ವಿಶೇಷ ತರಬೇತಿ ನೀಡಲಾಗುವುದು. ಕಾಮರ್ಸ್ ವಿಭಾಗದಲ್ಲಿ ಇಬಿಎಸಿಎಸ್ ಮತ್ತು ಸಿಎ ಫೌಂಡೇಶನ್ ತರಬೇತಿ ನೀಡಲಾಗುವುದು. ಎಂದೇ ದಾಖಲಾತಿಗೆ ಸಂಪರ್ಕಿಸಿ. ಬೆಸ್ಟ್ ಪಿಯು ಕಾಲೇಜ್, ಸಿಎಸ್ಐ ಆಸ್ಪತ್ರೆ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9845634201, 9535553012. ಜೈನ್ ಮಿಷನ್ ಆಸ್ಪತ್ರೆ. ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ
ಲಕ್ಷಾಂತರ ಜನರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದೆ. ಗುಣಮಟ್ಟದ ಆರೋಗ್ಯ ಸೇವೆಗಾಗಿ ಕರ್ನಾಟಕ ಸರ್ಕಾರದಿಂದ ಪ್ರಶಂಸೆಗೆ ಒಳಗಾಗಿದೆ. ಈಗ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆಯ ಜನರ ಆರೋಗ್ಯ ಸೇವೆಗೆ ನಿರ್ಮಾಣವಾಗಿದೆ ಸುಸಜ್ಜಿತವಾದ 100 ಹಾಸಿಗೆಗಳ ಆಸ್ಪತ್ರೆ. ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲ ಕಾಯಿಲೆಗಳಿಗೂ ಚಿಕಿತ್ಸೆ ಲಭ್ಯ. ಅತ್ಯಾಧುನಿಕ ಐಸಿಯು, ಆಪರೇಷನ್ ಥಿಯೇಟರ್, ವಿಶೇಷ ವಾರ್ಡ್, ಹೆರಿಗೆ ವಾರ್ಡ್, ಮಕ್ಕಳ ವಾರ್ಡ್, ಅತ್ಯಾಧುನಿಕ ಪ್ರಯೋಗಾಲಯ ಸೌಲಭ್ಯಗಳು ದೊರೆಯುತ್ತವೆ. ನಮ್ಮ ಆಸ್ಪತ್ರೆಯಲ್ಲಿ ಫಿಜಿಷಿಯನ್, ಹೃದಯ ತಜ್ಞರು, ಮೂಳೆ ಶಸ್ತ್ರಚಿಕಿತ್ಸೆ, ಸ್ತ್ರೀರೋಗ, ENT, ಡಯಾಲಿಸಿಸ್, ಮಕ್ಕಳ ತಜ್ಞರು ಸೇರಿದಂತೆ ಎಲ್ಲಾ ಸೇವೆಗಳು ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಲಭ್ಯ. ಹೈಟೆಕ್ ಆಸ್ಪತ್ರೆ ಸೌಲಭ್ಯ ಕಡಿಮೆ ದರದಲ್ಲಿ ಲಭ್ಯ. ಲಾಭ ಮಾಡುವುದು ನಮ್ಮ ಸಂಸ್ಥೆಯ ಉದ್ದೇಶವಲ್ಲ, ಆರೋಗ್ಯ ಸೇವೆ ನಮ್ಮ ಗುರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಗುರು ಪೌರ್ಣಮಿಯ ಅಂಗವಾಗಿ ಗೌರಿಬಿದನೂರು ನಗರದ ವಿವಿಪುರಂ ಬಡಾವಣೆಯಲ್ಲಿನ HG ಸುರೇಶ್ ಎಂಬುವವರ ಮನೆಯಲ್ಲಿ ವೈಭವ ಪೂರಿತವಾಗಿ ಸಾಕ್ಷಾತ್ ಶಿರಡಿ ಸಾಯಿ ಮಂದಿರವನ್ನೇ ಕಲ್ಪ ವೃಕ್ಷದ ಗರಿಯಲ್ಲಿ ಮಂಟಪ ನಿರ್ಮಾಣ ಮಾಡುವ ಮೂಲಕ ನೋಡುಗರಿಗೆ ಆಕರ್ಷಕವಾಗಿ ನಗರ ಮತ್ತು ತಾಲೂಕಿನ ಜನತೆಗೆ ಸಾಯಿಬಾಬಾ ದರ್ಶನಕ್ಕೆ ಮುಗಿಬಿದ್ದಿದ್ದಾರೆ. ಸುರೇಶ್ ಅವರ ಮನೆಯ ದ್ವಾರ ಬಾಗಿಲಿನಿಂದ ಸಾಯಿಬಾಬಾ ಮಂಟಪದವರೆಗೂ ತೆಂಗಿನ ಗರಿಯನ್ನ ಬಳಸಿಕೊಂಡು ಶ್ರೀ ಕ್ಷೇತ್ರ ಶಿರಡಿಯ ಮಾದರಿಯಲ್ಲಿ ಮಂಟಪವನ್ನ ನಿರ್ಮಾಣ ಮಾಡಲಾಗಿದ್ದು, ವಿವಿಧ ಬಗೆಯ ಹೂವುಗಳಿಂದ ಅಲಂಕೃತವಾಗಿ ಕುಳಿತಿರುವ ಸಾಯಿಬಾಬಾ ವಿಗ್ರಹ ರಾರಾಜಿಸುವ ಶೈಲಿಯಲ್ಲಿ ಪ್ರತಿಷ್ಠಾಪಿಸಲಾಗಿದ್ದು, ತೆಂಗಿನ ಗರಿ ಮತ್ತು ಹೂವುಗಳಿಂದ ಸಾಯಿಬಾಬಾ ಇಕ್ಕೆಲೆಗಳಲ್ಲಿ ಆನೆಗಳನ್ನ ಸೃಷ್ಟಿಸಿರುವುದು ಒಂದು ರೀತಿಯ ಸಾಯಿಬಾಬಾ ಪ್ರತ್ಯಕ್ಷವಾಗಿ ಕುಳಿತಿದ್ದಾರೆ ಎಂಬಂತೆ ಭಾಸವಾಗುವ ರೀತಿಯಲ್ಲಿ ಸುತ್ತಲೂ ಗರಿಯಲ್ಲೇ ಕಂಬಗಳನ್ನು ನಿರ್ಮಾಣ ಮಾಡಿರುವ ಕೌಶಲ್ಯಕ್ಕೆ ನೋಡುಗರು ಆಶ್ಚರ್ಯಚಕಿತರಾಗುತ್ತಿರುವುದಂತೂ ನಿಜ. ವರ್ಷಗಳಿಂದ ಸುರೇಶ್ ಅವರು ಗುರು ಪೌರ್ಣಮಿಯ ಪ್ರಯುಕ್ತ ವಿವಿಧ ಶೈಲಿಯಲ್ಲಿ ಮಂಟಪವನ್ನ ನಿರ್ಮಿಸಿ ಸಾಯಿಬಾಬಾ ಪ್ರತಿಷ್ಠಾಪಿಸಿ ಸಾರ್ವಜನಿಕರಿಗೆ ದರ್ಶನದ ಭಾಗ್ಯವನ್ನ ಕಲ್ಪಿಸಿಕೊಂಡು ಬಂದಿದ್ದಾರೆ. ದರ್ಶನಕ್ಕೆ ಬರುವ ಭಕ್ತರು ದರ್ಶನ ಭಾಗ್ಯದ ಜೊತೆಗೆ ಪ್ರಸಾದ ಮತ್ತು ತಾಂಬೂಲವನ್ನು ನೀಡುವ ಮೂಲಕ ಸಾರ್ವಜನಿಕರನ್ನ ಭಕ್ತಿ ಭಾವದಿಂದ ಕಾಣುತ್ತಿರುವುದು ನಗರದಾದ್ಯಂತ ಸುದ್ದಿ ಹರಡಿ ತಾಲೂಕಿನ ವಿವಿಧ ಗ್ರಾಮಗಳಿಂದ ದರ್ಶನಕ್ಕೆ ಬರ್ತಿದ್ದಾರೆ. 5 ದಿನಗಳ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಜೊತೆಗೆ ಬೆಳಗ್ಗೆ ಸಂಜೆ ವೇಳೆಯಲ್ಲಿ ವಿಶೇಷ ಪೂಜೆ, ಮಹಾಮಂಗಳಾರತಿಯನ್ನ ಹಮ್ಮಿಕೊಂಡು ಪ್ರಸಾದ ವಿತರಿಸಲಾಗುತ್ತಿದೆ. ಎಲ್ಲ ವರ್ಗದವರು ಸಹ ಈ ವಿಶೇಷವಾದ ತೆಂಗಿನ ಗರಿಯಲ್ಲಿ ನಿರ್ಮಾಣಗೊಂಡಿರುವ ಮಂಟಪವನ್ನ ನೋಡಲು ಮುಂದಾಗಿದ್ದಾರೆ. ಸಾಯಿಬಾಬಾ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಶ್ರೀ ಕ್ಷೇತ್ರ ಶಿರಡಿ ಸಾಯಿಬಾಬಾ ದೇವರ ಪ್ರಸಾದ ಮತ್ತು ವಿಭೂತಿಯನ್ನ ನೀಡುತ್ತಿದ್ದಾರೆ. ಕೇರಳದಿಂದ ಮಂಟಪ ಮಾಡುವವರನ್ನ ಕರೆಸಿಕೊಂಡು HG ಸುರೇಶ್ ಪತ್ನಿ ಪಾರಿಜಾತ, ಮಗಳು ನಿಖಿತಾ ಸಾಕ್ಷಿಯಾಗಿದೆ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಪರಿಸರ ಪ್ರೇಮಿ ಲಾ ಕಾಲೇಜಿನ ನಿವೃತ್ತ ನೌಕರ ರೆಡ್ಡಿಗೊಲ್ಲವಾರಹಳ್ಳಿ ಮುನಿರೆಡ್ಡಿಯವರ 19ನೇ ಪುಣ್ಯ ಸ್ಮರಣೆ ದಿನದ ಅಂಗವಾಗಿ ತಾಲೂಕಿನಾದ್ಯಂತ 1,000 ಗಿಡಗಳನ್ನು ಹಂಚಿಕೆ ಮಾಡಲು ಮುಂದೆ ಬಂದಿದ್ದು, ಇಂದು ಚಿತ್ರ ಪಿನಾಕಿನಿ ಶಾಲೆಯಲ್ಲಿರುವ ಪ್ರತಿಯೊಬ್ಬ ವಿದ್ಯಾರ್ಥಿ ಮತ್ತು ಸಿಬ್ಬಂದಿಗೆ ಉಚಿತವಾಗಿ ಗಿಡ ಕೊಟ್ಟು ತಮ್ಮ ಮನೆ ಹೊಲದ ಬಳಿ ನೆಟ್ಟು ಚೆನ್ನಾಗಿ ಬೆಳೆಸುವಂತೆ ಅವರ ಹಿರಿಯ ಮಗ ಮುರಳಿ ಕೃಷ್ಣ ಕರೆ ನೀಡಿದರು. ಚಿಕ್ಕಬಳ್ಳಾಪುರ ತಾಲೂಕು ರೆಡ್ಡಿಗೊಲ್ಲವಾರಹಳ್ಳಿ ಹಿರಿಯ ನಾಗರಿಕರು ಪರಿಸರ ಪ್ರೇಮಿಯಾಗಿರುವ ದಿವಂಗತ ಮುನಿರೆಡ್ಡಿ ಹೆಸರಿನಲ್ಲಿ ಈ ವರ್ಷ 1,000 ಗಿಡಗಳನ್ನು ತಾಲೂಕಿನ ಶಾಲಾ ಮಕ್ಕಳಿಗೆ ನೀಡಲು ತೀರ್ಮಾನಿಸಿದ್ದಾರೆ. ಇಂದು ರೆಡ್ಡಿಗೊಲ್ಲವಾರಹಳ್ಳಿ ಚಿತ್ರ ಪಿನಾಕಿನಿ ಶಾಲೆಯ ಎಲ್ಲ ಮಕ್ಕಳಿಗೂ ಗಿಡ ವಿತರಿಸಿ ಗಿಡ ನೆಟ್ಟು ಪರಿಸರ ಉಳಿಸಬೇಕೆಂದು ಮುನಿರೆಡ್ಡಿ ಅವರ ಹಿರಿಯ ಮಗ ಮುರಳಿ ಕೃಷ್ಣ ಕರೆ ನೀಡಿದ್ದಾರೆ. ಗಿಡ ವಿತರಿಸಿದ ಅವರು, ನಮ್ಮ ತಂದೆ ಬೆಂಗಳೂರಿನಲ್ಲಿ ಲಾ ಕಾಲೇಜಿನಲ್ಲಿ ಕೆಲಸ ಮಾಡುವಾಗ ಒಂದು ವೃಕ್ಷ ಸಮೃದ್ಧಿ ಸಂಘ ನಿರ್ಮಿಸಿಕೊಂಡು ಅವತ್ತಿನಿಂದಲೇ ಗಿಡ ನೆಡುವ ಅಭ್ಯಾಸ ಮಾಡಿಕೊಂಡಿದ್ರು. ಅವರು ದಿವಂಗತರಾದ ಮೇಲೆ ಅವರ ಪುಣ್ಯತಿಥಿಯಂದು ಪ್ರತಿ ವರ್ಷ ಗಿಡ ಹಂಚಿಕೆ ಮಾಡುವ ಕಾರ್ಯವನ್ನ ನಾವು ಮುಂದುವರೆಸಿದ್ದೇವೆ. ನಿನ್ನೆ ಮುದ್ದೇನಹಳ್ಳಿ ಮತ್ತು ರೆಡ್ಡಿಗೊಲ್ಲಾರಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗಿಡ ನೀಡಿದ್ದು, ಇಂದು ಚಿತ್ರ ಪಿನಾಕಿನಿ ಶಾಲೆಯಲ್ಲಿ ವಿತರಿಸಿದ್ದೇವೆ ಎಂದರು. ಈ ಸಲ 1,000 ಗಿಡ ಕೊಡ್ತಾ ಇದ್ದೀವಿ. ಕಸಿ ಗಿಡ ಆಗಿರೋದ್ರಿಂದ ಲಾಸ್ಟ್ ಇಯರು ಹಿಂದಿನ ವರ್ಷ, ಅದಕ್ಕೆ ಹಿಂದಿನ ವರ್ಷ ಎಲ್ಲ 2,000 3 ಸಾವಿರ ಗಿಡ ಕೊಟ್ವಿ. ಅಂದರೆ ಅದು ಕಸಿ ಗಿಡ ಅಲ್ಲ, ನಾಟಿ ಗಿಡ. ಆದ್ದರಿಂದ ಈ ಸಲ ಕಸಿ ಗಿಡ ಇದು ವೆಚ್ಚ ಜಾಸ್ತಿ ಇರೋದ್ರಿಂದ ಈಗ ಇಲ್ಲಿ ಪ್ರತಿ ವರ್ಷ ತಂದರೆ ಈ ಸಲಿನೂ 1,000 ಗಿಡಗಳನ್ನು ಈ ವರ್ಷ ವಿತರಣೆ ಮಾಡ್ತಾಯಿದ್ದೀವಿ. ಪ್ರತಿ ಸ್ಕೂಲಲ್ಲಿ ಇವಾಗ ಇಲ್ಲಿ ರೆಡ್ಡಿಗೊಲ್ಲವಾರಹಳ್ಳಿಯಲ್ಲಿ ವಿತರಣೆ ಮಾಡಿದ್ವಿ. ಮೊನ್ನೆ ಮುದ್ದೇನಹಳ್ಳಿಯಲ್ಲಿ ಕೊಟ್ಟಿದ್ದೀವಿ.
ಇನ್ನು ಮಿಕ್ಕಿದ್ದ ಎಷ್ಟು ಗಿಡ ಇರುತ್ತೆ ಅದನ್ನು ಬೇರೆ ಬೇರೆ ಸ್ಕೂಲ್ಗಳಿಗೆ ವಿತರಣೆ ಮಾಡ್ತೀವಿ. ಪ್ರತಿ ವರ್ಷ 1000ರಿಂದ 1500 ಗಿಡ ನಾವು ಪ್ರತಿ ವರ್ಷ ಕೊಟ್ಕೊಂಡು ಬರ್ತಾ ಇದ್ದೀವಿ. ಈಗ ನಮ್ಮ ತಂದೆ ತೀರ್ಕೊಂಡು 2014ರಿಂದ ಇದುವರೆಗೂ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ನಮ್ಮ ಶಕ್ತಿ ಇರೋವರೆಗೂ ನಮ್ಮ ಇದುವರೆಗೂ ಮುಂದುವರ್ಸ್ಕೊಂಡು ಹೋಗ್ತೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ಮುರಳೀಕೃಷ್ಣ ಅಂತ, ಮುನಿಡಿಯವರ ದೊಡ್ಡ ಮಗ ನಾನು. ಈ ವೇಳೆ ಚಿತ್ರಾ ಪಿನಾಕಿನಿ, HM ನಾಗರಾಜ್ ಮತ್ತು ಮುನಿರೆಡ್ಡಿ ಫ್ಯಾಮಿಲಿ ಸದಸ್ಯರು, ಶಾಲಾ ಸಿಬ್ಬಂದಿ ಜೊತೆಗಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದ ನಾಡ ಕಚೇರಿಯಿಂದ ಹೊಸೂರು ಸರ್ಕಲ್ ವರೆಗೂ ರಸ್ತೆ ಒತ್ತುವರಿ ತೆರವಿಗೆ ಯಾವುದೇ ರೀತಿಯ ಅಂಗಡಿ ಮಾಲೀಕರಿಗೆ ನೋಟಿಸ್ ವಿತರಣೆ ಮಾಡದೆ ತೆರವುಗೊಳಿಸಲು ಪಂಚಾಯಿತಿಯವರು ಮುಂದಾಗಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ತಿಮ್ಮರಾಜ್ ಮತ್ತು ಕೆಲ ಅಂಗಡಿ ಮಾಲೀಕರು ಆರೋಪಿಸಿದ್ದಾರೆ. ಗೌರಿಬಿದನೂರಿನ ಹೊಸೂರಿನಲ್ಲಿ ಚರಂಡಿ ಒತ್ತುವರಿ ತೆರವು ಬಗ್ಗೆ ಅಂಗಡಿ ಮಾಲೀಕರಿಗೆ ನೋಟಿಸ್ ನೀಡದೆ ಪಂಚಾಯಿತಿಯವರು ಕಾರ್ಯಾಚರಣೆ ಕೈಗೊಂಡಿದ್ದಾರೆ. ಈ ಬಗ್ಗೆ ಸುದ್ದಿಗಾರರೊಂದಿಗೆ ತಿಮ್ಮರಾಜು ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಸಾರ್ವಜನಿಕರು ಹೊರಗಡೆ ಬಂದು ಮಾತನಾಡಲು ಭಯ ಪಡುವ ವಾತಾವರಣ ನಿರ್ಮಾಣವಾಗಿದೆ. ನನ್ನ ಪತ್ನಿ ಗ್ರಾಮ ಪಂಚಾಯಿತಿ ಸದಸ್ಯರು, ಅವರಿಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಹಾಗಾಗಿ ಕೆಲಸ ಮಾಡ್ತಿರುವ ಜಾಗಕ್ಕೆ ಸ್ವತಃ ನಾನೇ ಬಂದು ಕೇಳಿದಾಗ ಸ್ಥಳದಲ್ಲಿ ಇಒ ಮತ್ತು PDO ಇಬ್ಬರು ಬಂದಿದ್ರು. ಸಾಬೂಬು ಹೇಳಿ ನಾಳೆ ಕಚೇರಿಗೆ ಬನ್ನಿ, ಅರ್ಜಿ ಬರೆದು ಕೊಡಿ, ಮಾಹಿತಿ ಕೊಡುತ್ತೇವೆ ಎಂದು ಹೊರಟು ಹೋಗಿದ್ದಾರೆ. ಕೇಳಿದೆ ಸರ್, ಯುವ ಸಾಹೇಬ್ರು ಕೇಳಿದ್ದಕ್ಕೋಸ್ಕರ, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಕೇಳಿದಕ್ಕೋಸ್ಕರ ವರ್ಗ 1ರಲ್ಲಿ ಯಾವುದೇ ಕಾರಣಕ್ಕೂ ಈ CC ರಸ್ತೆ ಆಗಲಿ, ರಸ್ತೆ ಆಗಲಿ, ಚರಂಡಿ ಆಗಲಿ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ನಾನು ಸಹ ಗ್ರಾಮ ಪಂಚಾಯತ್ ಸದಸ್ಯ 5 ವರ್ಷ, ನನಗೂ ಅನುಭವ ಇದೆ. ಅವ್ರು ಏನಿಲ್ಲ, ನಾಳೆ ಇಸ್ಕೊಳ್ರಿ, ನೀವು ಎಸ್ಟಿಮೇಟ್ ಪಂಚಾಯತಿ ಕೆಲವು ಒಂದು ಲೆಟರ್ ಕೊಟ್ಬಿಟ್ಟು ನೀವು ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇದು ಯಾರು ಲೆಕ್ಕ? ಪಂಚಾಯತಿಯಲ್ಲಿ ಲೆಟರ್ ಕೊಟ್ಟರೆ ಮಾತ್ರ ಕೊಡೋದಾ? ಮತ್ತು ನಾವು ಸುಮಾರು ಜನ, ಅನೇಕ ಜನನ ಕೆಲಸಗಳಲ್ಲಿ ತಗೊಂಡಿದ್ದಾರೆ, ಲೆಟರ್ ಕೊಟ್ಟಿದ್ದೀವಿ, ಇವೆಲ್ಲ ನಮಗೆ ಮತ್ತೆ ಮಾಹಿತಿನೇ ಇಲ್ಲ. ಅನೇಕ ಜನ ಸಮಸ್ಯೆಗಳಿದ್ದಾವೆ, ಸ್ಪಂದಿಸೇ ಇಲ್ಲ. ಕೊನೆಗೆ ಏನು ಮಾಡಬೇಕು ಅಂತಿದ್ದೀರಾ ಸರ್ ನೀವು? ಸರ್, ಕೊನೆಗೆ ನಮಗೆ 17 ಜನಕ್ಕೆ ನೋಟಿಸ್ ಇಶ್ಯೂ ಮಾಡಬೇಕು. ಈಗ ಯಾವ್ದು ಕಾಮಗಾರಿ ನಡೆಸಿದ್ರೆ ಬೋರ್ಡ್ ಆಗಬೇಕಲ್ಲಿ, ಯಾವ್ದು ಕಾಮಗಾರಿ ಎಷ್ಟು ಎಸ್ಟಿಮೇಟ್ ಆಗಿದೆ, ಅನುದಾನ ಎಲ್ಲಿಂದ ಎಲ್ಲಿಗೆ, ಆ ಕಾಮಗಾರಿ ಹೆಸರು ಮತ್ತು ಯಾವ್ದು ಅನುದಾನ, ಎಷ್ಟು ಹಣ ಅಂತ ಪರಿಶೀಲನೆ ಮಾಡಿ ಆ ಬೋರ್ಡಲ್ಲಿ ಕಾಮಗಾರಿ ನಡೆಸಿದೆ ಅಂತ ಹೇಳ್ತಾರೆ. ಸೊ ನೀವು ಇರೋ ಎಷ್ಟು ಜನ ಪಂಚಾಯತಿ ಮೆಂಬರ್ ಇದ್ದಾರೆ ಈಗ? ಸರ್, 17 ಜನ ಮೆಂಬರ್ ಇರೋದು. 17 ಜನಕ್ಕೆ ಮೆಂಬರ್ಗೂ ಈಗ ಈ ಕಾಮಗಾರಿ ಬಗ್ಗೆ ಏನೋ ನೋಟಿಸ್ ಆಗಲಿ, ನೋಟಿಸ್ ಯಾವುದೇ ಕಾರಣಕ್ಕೂ ನಮಗೆ 17 ಜನಕ್ಕೂ ಜನಕ್ಕೂ ನೋಟಿಸ್ ಇಲ್ಲ. ಆದರೆ ಇವರು ಏಕಾಏಕಿ ಬಂದು ಕೆಲಸ ಮಾಡ್ತಾ ಇದ್ದಾರೆ. ನಮ್ಗೆ ನೋಟಿಸ್ ಇಶ್ಯೂ ಮಾಡಿ ಈ ಕಾಮಗಾರಿ ಇಂಥದ್ದನ್ನು ತಿಳಿಸಿ, ಈ ಕಾಮಗಾರಿ ಎಲ್ಲಿಂದ ಯಾವುದು, ಅನುದಾನ ಯಾವುದು, ಕೆಲಸ ಮಾಡಿ, ತೊಂದರೆನಿಲ್ಲ. ನಾವು ಊರಲ್ಲಿ ಅಭಿವೃದ್ಧಿಗೋಸ್ಕರ ಯಾವುದಕ್ಕೋಸ್ಕರ ತೊಂದರೆ ಮಾಡೋರಲ್ಲ. ಇನ್ನು ಇವರು ಕೇವಲ ಚರಂಡಿಯನ್ನು ಮಾತ್ರ ತೆರವುಗೊಳಿಸುತ್ತಿದ್ರೋ ಇಲ್ಲ ರಸ್ತೆ ಅಗಲೀಕರಣ ಮಾಡ್ತಿದ್ರೋ ಎನ್ನುವುದು ಪೂರ್ಣ ಮಾಹಿತಿ ನಮಗೆ ತಿಳಿದಿಲ್ಲ. ಗ್ರಾಮದ ಅಭಿವೃದ್ಧಿಗೆ ನಾವು ಕೂಡ ಒತ್ತು ನೀಡುತ್ತೇವೆ, ತೊಂದರೆ ಮಾಡುವ ಉದ್ದೇಶವಿಲ್ಲ. ಶಿಕ್ಷಣ ತಜ್ಞ ಡಾಕ್ಟರ್ ನರಸಿಂಹಯ್ಯನವರ ಊರು ಗ್ರಾಮಕ್ಕೆ ತನ್ನದೇ ಆದಂತಹ ಗೌರವ ಹಾಗೂ ಸ್ಥಾನಮಾನವೂ ಇದ್ದು ನಾವು ಕೇಳುವುದರಲ್ಲಿ ತಪ್ಪಿದೆಯೇ ಎಂದು ಹೇಳಿದ್ರು. ಈ ರಸ್ತೆಯಲ್ಲಿ ಬಹುತೇಕ ಅಂಗಡಿಗಳವರು ಚರಂಡಿಯನ್ನ ಒತ್ತುವರಿ ಮಾಡಿಕೊಂಡು ರಸ್ತೆಗೆ ಬಂದಿದ್ದು, ರಸ್ತೆ ಕಿರಿದಾದ ಕಾರಣ ವಾಹನ ಸಂಚಾರ ದಿನೇ ದಿನೇ ಕಷ್ಟಕರವಾಗಿದೆ. ಹಾಗಾಗಿ ಚರಂಡಿ ಒತ್ತುವರಿ ತೆರವಿಗೆ ಮುಂದಾಗಿದ್ದೇವೆ ಎಂಬುದು ಅಧಿಕಾರಿಗಳ ಮಾತಾಗಿದೆ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಮಕ್ಕಳಿಗೆ ಉರ್ದು ಭಾಷೆಯ ಜೊತೆಗೆ ಕಡ್ಡಾಯವಾಗಿ ಕನ್ನಡ ಭಾಷೆಯನ್ನ ಕಲಿಯಬೇಕು ಎಂದು ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಮೊಹಮ್ಮದ್ ನಾಸೀರ್ ತಿಳಿಸಿದರು. ಗುಡಿಬಂಡೆ ಸಮೀಪದ ರೇಣುಮಾಕಲಹಳ್ಳಿಯ ಉರ್ದು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಪಾಠ ಪುಸ್ತಕಗಳು ಮತ್ತು ID ಕಾರ್ಡ್ ವಿತರಣೆ ಮಾಡಿ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಮೊಹಮ್ಮದ್ ನಾಸೀರ್ ಮಾತನಾಡಿ, 4 ವರ್ಷಗಳ ಹಿಂದಷ್ಟೇ ಕಡಿಮೆ ವಿದ್ಯಾರ್ಥಿಗಳೊಂದಿಗೆ ಇದ್ದ ಈ ಶಾಲೆ ಇಂದು ಉತ್ತಮ ಬೆಳವಣಿಗೆ ಕಂಡಿದೆ. ಸರ್ಕಾರಿ ನೆರವು ಹಾಗೂ ಪೋಷಕರ ವಿಶ್ವಾಸದಿಂದ ಉರ್ದು ಶಾಲೆಗಳತ್ತ ಮಕ್ಕಳ ಪ್ರವೇಶ ಹೆಚ್ಚಾಗಿದೆ. ಈಗಿನ ಸರ್ಕಾರಿ ಉರ್ದು ಶಾಲೆಗಳು ಖಾಸಗಿ ಶಾಲೆಗಳಿಗೆ ಸಮರ್ಪಕ ಪೈಪೋಟಿ ನೀಡುವ ಮಟ್ಟಿಗೆ ಪಠ್ಯ ಮೌಲ್ಯ ಹಾಗೂ ಸೌಲಭ್ಯಗಳಲ್ಲಿ ಮುಂದುವರೆದಿದೆ ಎಂದು ತಿಳಿಸಿದರು. ಇದು ID ಕಾರ್ಡ್ ಶೋಗೆ ಅಲ್ಲ, ತಮ್ಮ ಮಕ್ಕಳು ಒಂದು ಖಾಸಗಿ ಶಾಲೆಗೆ ಯಾವ ತರ ಹೋಗ್ತಾರೆ ಅದೇ ರೀತಿ ನಮ್ಮ ಶಾಲೆ ಮಕ್ಕಳು ಒಂದು ಯೂನಿಫಾರ್ಮಿಲಿಟಿ ಇದೆ. ನಮ್ಮ ಶಾಲೆಗೆ ನಾವು ನೀಟ್ನೆಸ್ ಅನ್ನ ಕಾಪಾಡ್ಕೋಬೇಕು. ಪೋಷಕರಲ್ಲಿ ನಾನು ಮನವಿ ಮಾಡೋದಷ್ಟೇ, ಪ್ರತಿ ಒಂದು ಮಗುಗೂ ನೀವು ಯಾವ ತರ ಶಾಲೆಗೆ ಕಳಿಸ್ಬೇಕು ನಿಮ್ಗೆಲ್ಲರಿಗೂ ಗೊತ್ತು. ಮಗುಗೆ ಬೆಳಗ್ಗೆ ಎನಿಸಿ ಅವ್ರನ್ನ ರೆಡಿ ಮಾಡಿ ಖಾಸಗಿ ಶಾಲೆಗೆ ಯಾವ ತರ ಕಳಿಸ್ತೀರಾ, ನಮ್ಮ ಶಾಲೆಗೂ ಅದೇ ತರ ಕಳಿಸಿ. ಆವಾಗ ಮಗುಗೆ ಏನಾಗುತ್ತೆ, ನಮ್ಮ ಶಿಕ್ಷಕರು ಏನು ಹೇಳ್ಕೊಡ್ತಾರೆ
ಅದು ಮೈಂಡಲ್ಲಿ ಹೋಗುತ್ತೆ. ಎಷ್ಟು ನಾವು ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಜಿ ಜಯಲಕ್ಷ್ಮಿ, ಶಿಕ್ಷಕರಾದ ರೂಬಿಯಾ, ಫರ್ನಾಜ್, ಉರ್ದು ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ನಜ್ಮೀನ್ ತಾಜ್ ಇನ್ನಿತರರು ಭಾಗವಹಿಸಿದ್ರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಡಿಸಿಸಿ ಬ್ಯಾಂಕ್ನಿಂದ ಸಾವಿರಾರು ಮಂದಿ ರೈತರು, ಮಹಿಳೆಯರಿಗೆ ನೂರಾರು ಕೋಟಿ ರು ಸಾಲ ನೀಡುತ್ತಿದ್ದೆವು. ಆದರೆ ಆಡಳಿತ ಮಂಡಳಿ ಇಲ್ಲದ ಕಾರಣ ಸಾಲ ವಿತರಿಸದೆ ರೈತರು, ಮಹಿಳೆಯರಿಗೆ ತೊಂದರೆ ಆಗ್ತಿದೆ ಎನ್ನುವ ಬೇಸರದಲ್ಲಿ ಡಿಸಿಸಿ ಬ್ಯಾಂಕ್ನ ಸದ್ಯದ ಸ್ಥಿತಿಗೆ ಸಚಿವರು ಕಾರಣ ಎಂದು ಹೇಳಿದ್ದಾಗಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಡಾಲ್ಫಿನ್ ನಾಗರಾಜ್ ಶಿಡ್ಲಘಟ್ಟದಲ್ಲಿ ಸ್ಪಷ್ಟಪಡಿಸಿದರು. ಶಿಡ್ಲಘಟ್ಟ ನಗರದ ಪತ್ರಕರ್ತರ ಭವನದಲ್ಲಿ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಡಾಲ್ಫಿನ್ ನಾಗರಾಜ್ ಸೇರಿದಂತೆ ಕಾಂಗ್ರೆಸ್ನ ಪ್ರಮುಖ ನಾಯಕರು ಸುದ್ದಿಗೋಷ್ಠಿ ನಡೆಸಿ ಒಗ್ಗಟ್ಟಿನ ಮಂತ್ರ ಜಪಿಸಿದರು. ಈ ವೇಳೆ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಡಾಲ್ಫಿನ್ ಸ್ಕೂಲ್ ನಾಗರಾಜ್ ಮಾತನಾಡಿ, ಕಳೆದ 1.5 ವರ್ಷದಿಂದ ಚುನಾವಣೆ ನಡೆಯದೆ ಆಡಳಿತ ಮಂಡಳಿ ಇರುವ ಕಾರಣ ರೈತರು, ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸಾಲ ನೀಡುತ್ತಿಲ್ಲ. ಇದರಿಂದ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು, ಮಹಿಳೆಯರಿಗೆ ತೊಂದರೆ ಆಗ್ತಿದೆ. ಇದರಿಂದ ಬೇಸತ್ತು ಡಿಸಿಸಿ ಬ್ಯಾಂಕ್ನ ಈ ಸ್ಥಿತಿಗೆ ಡಾಕ್ಟರ್ ಎಂಸಿ ಸುಧಾಕರ್, ಬೈರ್ತೆ ಸುರೇಶ್ ಕಾರಣ ಎಂದು ನಾನು ದೂರಿದ್ದೆ. ಆದರೆ ಬ್ಯಾಂಕ್ನ ಆಡಳಿತ ಮಂಡಳಿ ರಚನೆ ಸಂಬಂಧ 3 ಪ್ರಕರಣಗಳು ನ್ಯಾಯಾಲಯದಲ್ಲಿದ್ದು, ಅದು ಆಡಳಿತ ಮಂಡಳಿ ರಚನೆಗೆ ತೊಡಕಾಗಿದ್ದವು. ಇದರಿಂದ ಸಾಲ ವಿತರಣೆ ಆಗುತ್ತಿಲ್ಲ ಎಂದರು. ಬ್ಯಾಂಕ್ ವಿಚಾರ ಇರ್ಬೋದು, ಹಾಗೂ ನಮ್ದು ಆಡಳಿತ ಮಂಡಲದ ಎಲೆಕ್ಷನ್ ನಡೆದಿದೆ. ಈಗ ಬಹುಮತವಾಗಿ ಕಾಂಗ್ರೆಸ್ ದರೇ ಗೆದ್ದಿದ್ದೀವಿ. ಈಗ ಅವ್ರನ್ನೂ ಸಹ ಕರೆಸಿ ಏನಾದ್ರು ಮಾತನಾಡಿ ಒಂದು ಬ್ಯಾಂಕ್ನ ಒಳ್ಳೆ ರೀತಿಯಲ್ಲಿ ತಗೊಂಡೋಗ್ಬೇಕು ಅಂತ ನನ್ನ ಆಸೆ ಇತ್ತು. ಆದರೆ ಅವರು ನನಗೆ ತಿಳುವಳಿಕೆ ಕೊಟ್ಟಿದ್ದೇನೆಂದರೆ, ಇನ್ನು ಕೋರ್ಟಲ್ಲಿ 3-4 ದಿನ ಪೆಂಡಿಂಗ್ ಇದೆ ಕೇಸು, ಅದು ಮುಗಿಯೋವರೆಗೂ ನಾವು ಆಡಳಿತ ಮಂಡಳಿನ ಮಾಡಕ್ಕೆ ಬರಲ್ಲ, ಅದು ಆದಮೇಲೆ ಮಾಡಕ್ಕೆ ಬರೋದು. ಆದರೂ ನಿಮ್ಮನ್ನೆಲ್ಲ ಕರೆಸಿ ನಾವು ಮಾತನಾಡ್ತೀವಿ ಅಂತ ನನಗೆ ಹೇಳಿದ್ದಾರೆ. ಮುಂದೆ ಬರುವಂಥ ದಿನಗಳಿಗೆ ಆ ಬ್ಯಾಂಕ್ನು ಒಳ್ಳೆ ರೀತಿಯಲ್ಲಿ ತೊಗೊಂಡೋಗೋದಕ್ಕೆ ನಾವು ಮಂತ್ರಿಗಳ ಹತ್ರ ಕೂತ್ಕೊಂಡು ಮಾತನಾಡಿ ಬಗೆಹರಿಸ್ಕೊಂಡು ಹೋಗ್ತೀವಿ. ಬೇರೆ ಸಣ್ಣ ಪುಟ್ಟ ಬೇಕಾದಷ್ಟು ಹೇಳಿದ್ದೀನಿ. ನಮ್ಮ ಕ್ಷೇತ್ರದ್ದು 3 ಬಣ್ಣಗಳು 2 ಬಣ್ಣಗಳು ಅಂತ, ಅದು ನಿಮ್ಮೆಲ್ರಿಗೂ ಗೊತ್ತಿರೋ ಅಂಥದ್ದೇ. ಬಣ್ಣಗಳೇನೂ ಇಲ್ಲ ಇಲ್ಲಿ. ನಾವು ಕಾಂಗ್ರೆಸ್ ಕಾರ್ಯಕರ್ತರು ಒಂದೇ, ಎಲ್ಲರೂ ಸೇರಿ. ಅದನ್ನು ಸಹ ಮುಂದೆ ಬರುವಂಥ ದಿನಗಳೊಳಗೆ ಜಿಲ್ಲಾ ಮಂತ್ರಿಗಳ ಹತ್ರ ಕೂತ್ಕೊಂಡು ನಾವು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಏನೇನು ಅವಕಾಶಗಳು ಕೊಡಬೇಕು ಅದನ್ನು ನಿಜವಾಗ್ಲೂ ಕೊಡಿಸೋದಕ್ಕೆ ಸತ್ಪ್ರಯತ್ನ ಮಾಡ್ತೀವಿ. ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ವಿದೇಶ ಪ್ರಯಾಣದಲ್ಲಿದ್ದು ನಾಡಿಗೆ ವಾಪಸ್ ಆಗ್ತಿದ್ದಂತೆ ಶಿಡ್ಲಘಟ್ಟದ ಎಲ್ಲ ಕಾಂಗ್ರೆಸ್ ಮುಖಂಡರ ನಿಯೋಗ ಅವರನ್ನ ಭೇಟಿ ಮಾಡಿ ಡಿಸಿಸಿ ಬ್ಯಾಂಕ್ನ ಆಡಳಿತ ಅಧಿಕಾರಿಗಳನ್ನ ಕರೆದು ಸಭೆ ನಡೆಸಿ ರೈತರು, ಮಹಿಳೆಯರಿಗೆ ಮತ್ತೆ ಸಾಲ ನೀಡುವಂತೆ ಮಾಡಲು ಮನವಿ ಮಾಡಲಾಗುವುದು ಎಂದು ಹೇಳಿದರು. ಇನ್ನು ಶಿಡ್ಲಘಟ್ಟದಲ್ಲಿ ರಾಜೀವ್ ಗೌಡ, ಪುಟ್ಟು ಆಂಜನಪ್ಪ ಮತ್ತು ಶಶಿಧರ್ ಮುನಿಯಪ್ಪ ಬಣಗಳು ಇವೆ ಎಂಬ ಊಹಾಪೋಹಗಳು ಇವೆ. ಇದರಿಂದಲೇ ನಿಗಮ ಮಂಡಳಿಗಳ ನಾಮ ನಿರ್ದೇಶಿತ ಸ್ಥಾನಗಳನ್ನು ತುಂಬಲಾಗ್ತಿಲ್ಲ ಎನ್ನುವುದೆಲ್ಲವೂ ಸುಳ್ಳು. ನಮ್ಮಲ್ಲಿ ಬಣಗಳೇನೂ ಇಲ್ಲ, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇರಬಹುದು. ಈ ವಾರತ್ತು ದಿನಗಳಲ್ಲಿ ರಾಜೀವ್ ಗೌಡ, ಪುಟ್ಟು ಆಂಜನಪ್ಪ ಮತ್ತು ಶಶಿಧರ್ ಮುನಿಯಪ್ಪ ಅವರು ಬಂದ್ರೆ ಅವರನ್ನ ಕೂಡ ಕರೆದುಕೊಂಡು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರನ್ನು ಭೇಟಿ ಮಾಡಿ ನಿಗಮ ಮಂಡಳಿಗಳ ನಾಮ ನಿರ್ದೇಶನ ಸ್ಥಾನಗಳನ್ನು ತುಂಬಲು ಅವರೊಂದಿಗೆ ಚರ್ಚಿಸಿ ಸಮಸ್ಯೆ ಬಗೆಹರಿಸಲಾಗುವುದು ಎಂದು ಹೇಳಿದರು. ಹಾಪ್ಕಾಮ್ಸ್ನ ನಿರ್ದೇಶಕ ಮುತ್ತೂರು ಚಂದ್ರೇಗೌಡ, ಕೆಎಂಎಫ್ ನಿರ್ದೇಶಕ ಶ್ರೀನಿವಾಸ ರಾಮಯ್ಯ, ಜಿಲ್ಲಾ ಯೂನಿಯನ್ ಉಪಾಧ್ಯಕ್ಷ ಮೇಲೂರು ಮುರಳಿ, ಶಿಗೇಹಳ್ಳಿ ಬಸವರಾಜ್ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಡೋ ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿವೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸು ಚಿಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ?
ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗುಡಿಬಂಡೆ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾದ ಸವಿತಾ ರುದ್ರಗೌಡ ಚಿಕ್ಕನಗೌಡರ್ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಲೋಕ್ ಅದಾಲತ್ ನಡೆಯಿತು. ಸದರಿ ಅದಾಲತ್ನಲ್ಲಿ ಹಾಲಿ ನ್ಯಾಯಾಲಯದ 748 ಪ್ರಕರಣಗಳ ಪೈಕಿ 310 ಪ್ರಕರಣಗಳನ್ನು ಇತ್ಯರ್ಥವಾಗಿ ಒಟ್ಟು ರು 16,59,496 ಹಣ ಜಮಾ ಮಾಡಲಾಯಿತು. ನಂತರ ವ್ಯಾಜ್ಯ ಪೂರ್ವ ಪ್ರಕರಣಗಳಿಗೆ ಸಂಬಂಧಿಸಿದಂತೆ 8 ಪ್ರಕರಣಗಳನ್ನು ಇತ್ಯರ್ಥ ಮಾಡಲಾಯಿತು ಮತ್ತು ರು 2,84,800 ರು ಹಣ ವಸೂಲಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸಿಗ್ಬತುಲ್ಲಾ, ವಕೀಲರ ಸಂಘದ ಅಧ್ಯಕ್ಷ ಅಶ್ವಥ್ ರೆಡ್ಡಿ, ಉಪಾಧ್ಯಕ್ಷ ಕೆಆರ್ ಮಂಜುನಾಥ, ಕಾರ್ಯದರ್ಶಿ ಸಿವಿ ಮಂಜುನಾಥ, ಖಜಾಂಚಿ ಬಾಬು ಎನ್, ಹಿರಿಯ ವಕೀಲರಾದ ರಾಮನಾಥ ರೆಡ್ಡಿ, ಪಿವಿ ಲಕ್ಷ್ಮೀನಾರಾಯಣ, ನಾರಾಯಣಸ್ವಾಮಿ, ವಕೀಲರಾದ ನಂದೀಶ್ವರ ರೆಡ್ಡಿ, ಎನ್ ನರಸಿಂಹಪ್ಪ ಮತ್ತಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜನತಾದಳದಿಂದ ಬೆಳೆದ್ರು ಜನತಾದಳ ಎಲ್ಲಿದೆ ಎನ್ನುವ ಶಾಸಕ ನಂಜೇಗೌಡರಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಜನತೆ ತಕ್ಕ ಪಾಠ ಕಲಿಸಲಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ. ಸರ್ಕಾರಿ ಸ್ಮಶಾನ ರಾತ್ರೋರಾತ್ರಿ ಒತ್ತುವರಿ, ಅನಧಿಕೃತ ಕಾಂಪೌಂಡ್ ನಿರ್ಮಾಣ ಮಾಡಿ ಬಲಾಢ್ಯರಿಂದ ಭೂ ಕಬಳಿಕೆ, ಕಾಂಪೌಂಡ್ ನಿರ್ಮಾಣಕ್ಕೆ ಗ್ರಾಮಸ್ಥರಿಂದ ವಿರೋಧ. ಶಿಡ್ಲಘಟ್ಟದಲ್ಲಿ ನಾಳೆ ಜನರೊಂದಿಗೆ ಜನತಾದಳ ಸಮಾವೇಶ, ಸಾವಿರಾರು ಕಾರ್ಯಕರ್ತರೊಂದಿಗೆ ಬೃಹತ್ ಮಟ್ಟದಲ್ಲಿ ಯುವ ನಾಯಕನ ಮೆರವಣಿಗೆ ಮಾಡಲು ಸಕಲ ಸಿದ್ಧತೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.